ನರ್ಮದೇ ಹರ. ನಾವೀಗ ನರ್ಮದಾ ನದಿ ತಟಾಕದ ಹುಷಂಗಾಬಾದ್ ಎನ್ನುವ ಪುಣ್ಯಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜರು ಸ್ಥಾಪನೆ ಮಾಡಿದಂತಹ ದತ್ತ ಮಂದಿರದ ಇದೊಂದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಳ ಮಹಿಮೆ ಅದ. ಇಲ್ಲಿ ಏನಂತಂದ್ರೆ ಗುಳವಡಿ ಮಹಾರಾಜರು ಅವರು ಸಾಕ್ಷಾತ್ ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜರಿಂದ ಶಕ್ತಿಪಾತ ವಿದ್ಯೆಯನ್ನು ಪಡ್ಕೊಂಡಂಥದ್ದು. ಅವರು ಬಹಳ ದೊಡ್ಡ ಸಾಧನೆಯನ್ನು ಮಾಡಿದರು. 1922ನೇ ಇಸ್ವಿಯೊಳಗೆ ಅವರಿಗೆ ಅನುಗ್ರಹವನ್ನು ಮಾಡಿದರು. ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜರು ಅವರು ಸಾಕ್ಷಾತ್ ದತ್ತ ಅವತಾರಿಗಳು. ಈ ಶಕ್ತಿಪಾತ ವಿದ್ಯಾದ ಒಂದೇನು ದೊಡ್ಡ ಎಂಥ ಶಕ್ತಿ ಇರ್ತದೆ ಅನ್ನಲಿಕ್ಕೆ ಒಂದು ಅನುಭವ ಹೇಳ್ತೀನಿ. ಅವರು ಚೈತನ್ಯಾನಂದ ಸ್ವಾಮೀಜಿಯವರಿಗೆ ಇವರು ಗುಳವಡಿ ಮಹಾರಾಜರು ಆ ಶಕ್ತಿಪಾತ ವಿದ್ಯೆಯನ್ನು ಕೊಟ್ಟರು. ಚೈತನ್ಯಾನಂದ ಸ್ವಾಮೀಜಿ ಸನ್ಯಾಸ ತಗೊಂಡ್ರು. ಆಮೇಲೆ ಅವರು ದೊಡ್ಡ ಸಾಧಕರು. ಎಷ್ಟು ದೊಡ್ಡ ಆಧ್ಯಾತ್ಮಿಕ ಸಾಧಕರು ಅಂತಂದ್ರೆ ಈಗ ಅವರಿಗೆ 90 ವರ್ಷ ದಾಟ್ಯದ. ಅವರು ಕರ್ನಾಟಕದ ಅನೇಕ ಭಾಗದಲ್ಲಿದ್ದು ತಪಶ್ಚರ್ಯ ಮಾಡ್ತಿದ್ರು. ಅವರು ಮುರುಗೋಡಕ್ಕೆ ಹೋಗ್ಯಾರ, ಗುರುವಸೂರಿಗೆ ಹೋಗ್ಯಾರ, ಅಗಡಿಗೆ ಬಂದಾರ. ಆ ಚೈತನ್ಯಾನಂದ ಸ್ವಾಮೀಜಿ ಬಹಳ ಜನರ ಮೇಲೆ ಅತ್ಯಂತ ಪ್ರೇಮ ಅವರಿಗೆ ಅದು ಸಾಕ್ಷಾತ್ಕಾರ ಆಗಿತ್ತು. ಆ ದೀಕ್ಷಾದ ನಿತ್ಯ ಸಾಧನ ಅವರಿಗೆ ಸಿದ್ಧಿಯಾಗಿಬಿಟ್ಟಿತ್ತು. ಅವ್ರು ಈಗ ಎಲ್ಲಿದ್ದಾರೆ ಅಂದ್ರೆ ಹಿಮಾಲಯದೊಳಗಿದ್ದಾರೆ. ಅವರು 15 ವರ್ಷದಿಂದ ಕರ್ನಾಟಕ ಬಿಟ್ಟು ಹೋಗ್ಬಿಟ್ಟಾರ. ಅವರು ನರಸೋಬವಾಡಿಗೆ ಒಂದ ಬರ್ತಾರೆ. ಅದು ಯಾರಿಗೆ ಬರ್ತಾರ ಏನು ಹೇಳಂಗಿಲ್ಲ. ಗುಪ್ತವಾಗಿ ಬಂದು ಅಲ್ಲಿ ಬಂದು ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜ ದರ್ಶನ ತಗೊಂಡು ದತ್ತ ಮಹಾರಾಜ ದರ್ಶನ ತಗೊಂಡು ಮರಳಿ ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಈ ವಿದ್ಯಾದ ಶಕ್ತಿ ಎಷ್ಟಿರ್ತದ ಅಂತಂದ್ರೆ 1915 ಇಸ್ವಿಯೊಳಗೆ ಶೇಷಾಚಲ ಸದ್ಗುರುಗಳ 100ನೇ ವರ್ಷದ ಆರಾಧನಾ ಮಹೋತ್ಸವ ಆನಂದದೊಳಗೆ ಆಯ್ತು. ಆವಾಗ ಇವರು ಶಿಷ್ಯ ಒಬ್ಬರು ಧಾರವಾಡದಾಗಿದ್ದಾರೆ. ಚೈತನ್ಯಾನಂದ ಸ್ವಾಮೀಜಿ ಅವರ ಶಿಷ್ಯ ಧಾರವಾಡದೊಳಗಿದ್ದಾರ. ಅವರು ಅಗದಿ ಗುಪ್ತಿದ್ದಾರೆ. ಅವರು ಧ್ಯಾನದಿಂದ ಚೈತನ್ಯಾನಂದ ಸ್ವಾಮೀಜಿ ಮತ್ತು ಅವರು ನಿತ್ಯ ಧ್ಯಾನ ಒಳಗೆ ಮಾತಾಡ್ತಾರೆ. ಏನೇನು ಆಗ್ತದೆ ಅನ್ನೋದು ಹೇಳ್ತಾರೆ. ಈ ನಾಳೆ ಏನಾಗೋದು, ಈ ವಾರ ಏನೇನು ಆಗೋದು ಘಟನಾ ಅನ್ನೋದು ಅವ್ರು ಹೇಳ್ತಾರ. ಮತ್ತು ಅವರು ಪ್ರತಿ ಗುರುಪೂರ್ಣಿಮಾ ದಿವಸ ಅವರು ಅಲ್ಲಿ ಧ್ಯಾನಾವಸ್ಥೆಯಿಂದ ಮುಂಜಾನೆ 3 ಗಂಟೆಗೆ ಎಲ್ಲರಿಗೂ ದೀಕ್ಷಾ ಕೊಡ್ತಾರೆ. ಎಷ್ಟು ಶಕ್ತಿ ಅದು ಅಂತಂದ್ರೆ 1915 ಇಸ್ವಿಯೊಳಗೆ ಏನು ಶೇಷಾಚಲ ಮಹಾರಾಜ 100ನೇ ವರ್ಷದ ಆರಾಧನಾ ಮಾಡಿದ್ವಿ. 100 ಜನ ಬ್ರಾಹ್ಮಣರನ್ನ ಕೂಡಿಸಿ ಅವರ ಪಾದ ಪೂಜಾ ಮಾಡಿ ಅವರಿಗೆಲ್ಲ ಏನು ಅವತ್ತೇನು ವಸ್ತ್ರಾದಿಗಳನ್ನು ದಾನ ಮಾಡೋದು ಇತ್ತೆಲ್ಲ ಕಾರ್ಯಕ್ರಮ ಆಯ್ತು. ಅವ್ರೇನು ಗುಪ್ತರೂಪಿ ಇದ್ದಾರಲ್ಲ, ಮುಂದೆ 2 ದಿವಸಕ್ಕೆ ನನಗೆ ಫೋನ್ ಮಾಡಿದ್ರು. ಅವರು ಅಗಡಿಯೊಳಗೆ ಏನು ಕಾರ್ಯಕ್ರಮ ಮಾಡಿದ್ರಿ ಅಂತ. ಇಲ್ಲ, ಇನ್ನು ಶೇಷಾಚಲ ಮಹಾರಾಜ 100ನೇ ವರ್ಷದ ಆರಾಧನಾ ಮಹೋತ್ಸವ ಆಯಿತು ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಚೈತನ್ಯಾನಂದ ಸ್ವಾಮೀಜಿ ನಮಗೆ ಸಂದೇಶ ಕಳಿಸ್ಯಾರ. ಆ 100 ಜನ ಏನು ಬ್ರಾಹ್ಮಣರು ಊಟಕ್ಕೆ ಕೂತಿದ್ರು, ಆ ಊಟದ ಸ್ಥಳದೊಳಗೆ ಶೇಷಾಚಲ ಸದ್ಗುರುಗಳ ಆನಂದದಿಂದ ಅಡ್ಡಾಡ್ಲಿಕ್ಕತ್ತಿದ್ರು ಅನ್ನೋದನ್ನ ಅವರು ನಮಗೆ ಹೇಳಿದರು. ನಮಗೆ ಬಹಳ ಆಶ್ಚರ್ಯ ಅನ್ನಿಸ್ತಿದ್ದು, ನನಗೆ ರೋಮಾಂಚನ ಅನ್ನಿಸ್ತು ಈ ಘಟನೆಯನ್ನು ಕೇಳಿ. ಆಮೇಲೆ ಅವರು ಚೈತನ್ಯಾನಂದ ಸ್ವಾಮೀಜಿಗೆ ಮಹಾರಾಜ ಧ್ಯಾನಾವಸ್ಥೆದೊಳಗೆ ಹೇಳಿದ್ರು ಅಂತಂದ್ರೆ, ಹೌದು ನಾವು ವಿಷಯ ಕೇಳಿದ್ವಿ, ಅವ್ರಿಗೆ ಬಹಳ ಸಂತೋಷ ಆಯ್ತು ಈ ವಿಷಯವನ್ನ ಕೇಳಿ ಅಂತ ಕೇಳಿ. ಅಂದ್ರೆ ಈಗೂ ಆ ಮಹಾತ್ಮರು ಗುಪ್ತರೂಪವಾಗಿ ಹಿಮಾಲಯ ಪರ್ವತದ ತಪ್ಪಲೊಳಗೆ ಅಡ್ಡಾಡ್ಲಿಕತ್ತಾರ. ಅವರು ನಿತ್ಯ ಸಾಧನಾ ಒಳಗೆ ಇರ್ತಾರೆ. ಅಂತಹ ಚೈತನ್ಯಾನಂದ ಸ್ವಾಮೀಜಿಯವರಿಗೆ ಈ ಗುಳವಡಿ ಮಹಾರಾಜರು ಈ ಶಕ್ತಿಪಾತ ವಿದ್ಯೆಯನ್ನು ಕೊಟ್ಟರು. ಇದು ಹೆಂಗಿರ್ತದೆ ಅಂತಂದ್ರೆ, ಈ ವಿದ್ಯೆದ್ದು ಯಾವುದೇ ಏನು ಆಡಂಬರಂಗಿಲ್ಲ, ನಿತ್ಯ ಧ್ಯಾನ ಕೊಡೋದಿರ್ತದೆ. ಧ್ಯಾನಾವಸ್ಥೆದೊಳಗೆ ಏನು ಈ ಮನುಷ್ಯ ಜನ್ಮ ಅದಲ್ಲ, ಇದನ್ನ ಹೆಂಗೆ ನಾವು ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನ ಬಹಳ ಸರಳ ರೀತಿಯಾಗಿ ಆ ವಿದ್ಯೆ ಒಳಗಿರ್ತದೆ. ಆ ವಿದ್ಯೆದ್ದು ಒಂದೇನಂತಂದ್ರೆ ಯಾವುದೇ ಆಡಂಬರ ರಹಿತವಾಗಿರ್ತಕ್ಕಂಥ ಜೀವನ ಮಾಡೋದನ್ನ ಆ ಶಕ್ತಿಪಾತ ವಿದ್ಯೆ ಕಲಿಸ್ತದೆ. ಅಂತಹ ಗುಳವಡಿ ಮಹಾರಾಜರು ಇವ್ರೇನು ಸಾಮಾನ್ಯ ಇದ್ದಿದ್ದಿಲ್ಲ. ಇವ್ರಿಗೆ ಎಂಥ ಅನಂತ ಶಕ್ತಿ ಇತ್ತಂದ್ರೆ ಮರಣ ಆದವ್ ಕೂಡ ಎಬ್ಬಿಸಿ ಕೂಡಿಸುವಂತಹ ಶಕ್ತಿ ಸಾಮರ್ಥ್ಯ ಇವ್ರಿತ್ತು. ಆದ್ರೆ ಈ ವಿದ್ಯಾದ ದೊಡ್ಡದ ಒಂದೇನು ಮಹತ್ವ ಅಂತಂದ್ರೆ, ಅವ್ರು ಅವ್ರ ಹತ್ರ ವಿದ್ಯೆ ಆದಂತ ತೋರಿಸ್ಕೊಡಂಗಲ್ಲ. ಅವ್ರು ಸಹಜ ವಸ್ತ್ರದೊಳಗೆ ಇರ್ತಾರ, ಸಾಮಾನ್ಯವಾಗಿ ಎಲ್ಲರ ಸಂತಿ ಊಟ ಮಾಡ್ತಾರೆ, ಎಲ್ಲರ ಸಂತಿ ಮಲಗ್ತಿರ್ತಾರ. ಅಂತಹ ಮಹಾರಾಜರು ಇವತ್ತು ನಮ್ದು ಎಷ್ಟು ಜನ್ಮದ ಪುಣ್ಯ ಆದೇನೋ, ಅವ್ರಿಗೆ ಅನುಗ್ರಹ ಆಗಿದ್ದ ಸ್ಥಳಕ್ಕೆ ಇವತ್ತು ನಾವು ಬಂದೀವಿ. ಇಲ್ಲೇ ವಾಸುದೇವಾನಂದ ಸರಸ್ವತಿ ಟೇಮೆ ಮಹಾರಾಜ ಸಾಕ್ಷಾತ್ ದತ್ತಾವತಾರಿಗಳ ಒಂದು ಗುಳವಡಿ ಮಹಾರಾಜರಿಗೆ ಅನುಗ್ರಹ ಮಾಡಿದಂತಹ ಪುಣ್ಯ ಭೂಮಿ ಅದ. ನರ್ಮದಾ ನದಿ ತಟಾಕದೊಳಗಿದ್ದದು ಹುಷಂಗಾಬಾದದ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ಈ ಊರಿನಲ್ಲಿ ಅವರು ನೌಕರಿ ಅಂತಕ್ಕಂಥದ್ದನ್ನು ಮಾಡ್ಯಾರ. ಸೈನ್ಯಾಧಿಕಾರಿಯಾಗಿ ಹುಷಂಗಾಬಾದೊಳಗೆ ಸಂತ ಶ್ರೇಷ್ಠ ರಾಜಾರಾಮ್ ಮಹಾರಾಜರು ವಾಸ ಆಗಿದ್ದಂತಹ ಪುಣ್ಯ ಭೂಮಿ. ಇಲ್ಲಿ ನಿನ್ನೆ ರಾತ್ರಿ ನಾವಿಲ್ಲಿ ಬಂದ್ವಿ. ಇವತ್ತು ಅಮಾವಾಸ್ಯೆ ಅದ. ನರ್ಮದಾ ತಟಾಕದೊಳಗೆ ಸ್ನಾನ ಆಯ್ತು, ಪಾರ್ಥಿವೇಶ್ವರ ಪೂಜೆ, ಎಲ್ಲರ ಸಂಧ್ಯಾವನ ಅನುಷ್ಠಾನಗಳಾಯ್ತು, ಪಿತೃತರ್ಪಣ ಆಯ್ತು. ಬಹಳ ನಮ್ದು ಭಾಗ್ಯದ ಇವತ್ತು. ಅಂತಹ ನರ್ಮದಾ ಪರಿಕ್ರಮಣದೊಳಗೆ ಇವತ್ತು ಇಂತಹ ಪುಣ್ಯಕ್ಷೇತ್ರಕ್ಕೆ ಬಂದೀವಿ. ನರ್ಮದೇ ಹರ, ನರ್ಮದೇ ಹರ, ನರ್ಮದೇ ಹರ.